ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ವಿಡಿಯೋ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಹೌದು, ನಾನು ಪಕ್ಕದ ಮನೆಗೆ ಅಂದರೆ ಪಕ್ಕದ ಮನೇಲಿ ಎದುರು ಮನೆಗೆ ಬಂದಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಚಿಕ್ಕಡಿಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಬಳ್ಳಿಯನ್ನು ಚೆನ್ನಾಗಿ ಬಂದಿದೆ, ಕಾಯಿ ಕೂಡ ಚೆನ್ನಾಗಿ ಬಿಟ್ಟಿದೆ. ಸಖತ್ತು ಹುಳ, ಜೀಡು ಅಂತಾರೆಲ್ಲ, ಜೀಡು ಬಿದ್ದುಬಿಟ್ಟಿದೆ. ತಿನ್ನಕ್ಕೆ ಬರಲ್ಲ, ಅದು ಸುಮ್ಮನೆ ವೇಸ್ಟೇ. ಕಾಯಿ ಮಾತ್ರ ಗುಚ್ಚು 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 ಬಿಟ್ಟಿದೆ, ಚೆನ್ನಾಗಿ ಬಿಟ್ಟಿದೆ. ಆದರೆ ತಿನ್ನಕ್ಕೆ ಬರಲ್ಲ, ಫುಲ್ಲು ಜೀಡು ಬಿದ್ದಿದೆ. ಸಖತ್ತು ಹುಳ, ಏನೋ ಕಪ್ಪುಳು ಥರ ಇದ್ದಾವೆ. ಇಲ್ಲಿ ನೋಡಿ, ಬಳ್ಳಿ ಎಲ್ಲ ಚೆನ್ನಾಗಿದೆ, ಸಖತ್ತು ಹುಳ ಬಿದ್ದುಬಿಟ್ಟಿದೆ. ಅದು ಏನು ಹುಳ ಅಂತಲೇ ಗೊತ್ತಿಲ್ಲ, ಎಷ್ಟೊಂದು ಬಿಟ್ಟಿದೆ, ಸುಮ್ಮನೆ ಬಲ್ತು ಬಿಟ್ಟಿದ್ದಾವೆ ಚಿಕ್ಕಡಿಕಾಯಿ ಎಲ್ಲ. ಏನು ಮಾಡೋದು, ಫುಲ್ಲು ಹುಳ ಅಂದರೆ ಹುಳ, ಸಖತ್ತು ಹುಳ ಇತ್ತು. ಇನ್ನು ಯಾವ ಸುಮ್ಮನೆ ವೇಸ್ಟೇ, ಇನ್ನು ಬಳ್ಳಿನೇ ತೆಗ್ದಾಕಬೇಕಾಗುತ್ತೆ. ಇಲ್ಲೇನಾದರೂ ಪೌಡ್ರ್ ಬರುತ್ತಲ್ಲ, ಪೌಡ್ರ್ ಹಾಕ್ಬೇಕಷ್ಟೆ. ಏನಾದರೂ ಮೆಡಿಷನ್ ಏನಾದರೂ ಹಾಕಿದ್ರೆ ಮಾತ್ರ, ಡಸ್ಟ್ ಪುಡಿ ಏನಾದರೂ ಹಾಕಿದ್ರೆ ಮಾತ್ರ ಹೋಗುತ್ತೆ ಅಷ್ಟೇ. ಅದು ಪುಡಿ ಹಾಕಿದ್ರೂ ಕೂಡ ಅದು ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ತಿನ್ನಕ್ಕಂತೂ ಬರಲ್ಲ ಅದು. ಇನ್ನು ವಾಪಸ್ ಬಂದೆ. ನೋಡಬೇಕು, ಅತ್ತೆರ ಮನೆ ಹತ್ರ ಕೂಡ ಹಾಕಿದ್ದಾರೆ ಬಳ್ಳಿ. ಅಲ್ಲಿಗಾದರೂ ಹೋಗಿ ಬರಬೇಕು, ನೋಡೋಣ. ಅಲ್ಲಿ ಚೆನ್ನಾಗಿದ್ದರೆ ಕಿತ್ಕೊಬರ್ತೀನಿ, ಅಲ್ಲಿ ಇದೇ ಥರ ಅಂದರೆ ಇಲ್ಲ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ ಸ್ನಾನ ಮಾಡಿಬಿಟ್ಟು. ನಮ್ಮದು ಕೂಡ ಸ್ನಾನ ಆಯಿತು. ನಮ್ಮ ಮನೆಯವರು ಫೋನ್ ನೋಡಿಕೊಂಡು ಮಲಗಿದ್ದಾರೆ. ಇನ್ನು ಕೆಲಸ ಇದೆ, ಇನ್ನು ಕೆಲಸ ಏನು ಸ್ಟಾರ್ಟ್ ಮಾಡಿಲ್ಲ. ಇವಾಗಿಂದ ಕೆಲಸ ಸ್ಟಾರ್ಟ್ ಮಾಡಬೇಕಿನ್ನು. ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತೇಳ್ಬಿಟ್ಟು. ಟೈಮ್ ಆಗಲೇ ಮಧ್ಯಾಹ್ನ ಆಗಿದೆ, 12 ಕಾಲ ಆಗಿದೆ ಟೈಮ್ ಈಗ. ನೋಡಬೇಕು. ಇನ್ನು ಬೆಳಗ್ಗೆ ಅಂದರೆ ನೈಟ್ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ವ, ಅದೇ ಬೆಳಗ್ಗೆಗೆ ಅಡ್ಜಸ್ಟ್ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಬಿಸಿದು ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕಡಿಕಾಯಿ ಆದರೂ ಸಿಕ್ಕಿದ್ರೆ ಸ್ವಲ್ಪ ಹಂಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮುದ್ದೆನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅವು ಚೆನ್ನಾಗಿಲ್ಲ, ಸುಮ್ಮನೆ ಯಾಕೆ ಕಿತ್ಕೊಬರ್ಬೇಕಂತ ವಾಪಸ್ ಬಂದೆ. ನೋಡೋಣ ಬನ್ನಿ ಹೆಂಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡಿ. ಇನ್ನು ಅವಾಗ ತಾನೇ ಸ್ನಾನ ಕೂಡ ಮಾಡ್ಕೊಂಡಿದ್ದಲ್ವ, ಇನ್ನು ಏನು ಕೆಲಸ ಮಾಡಿಲ್ಲ ನಾನು. ಅಂದರೆ ಕೆಲಸ ಮಾಡೋಕ್ಕೆ ಹೋಗಿರಲಿಲ್ಲ. ಫಸ್ಟು ಸ್ನಾನ ಆದ ತಕ್ಷಣ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫೋಟೋ ಎಲ್ಲ ಒರೆಸಿ ಸ್ವಲ್ಪ ಧೂಳೆಲ್ಲ ತೆಗಿತಾ ಇದ್ದೀನಿ. ಮತ್ತು ಸ್ನಾನ ಆದಮೇಲೆ ಸುಮ್ಮನೆ ಎಂಜಲು ಇದಾಗುತ್ತೆ, ಮತ್ತು ತಟ್ಟೆ ಪಟ್ಟೆ ತೊಳೆಯೋದು. ಇನ್ನು ಕೆಲಸ ನಾನೇನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡೋಣ ಅಂತ ಹೇಳಿ ಫಸ್ಟ್ ಸ್ನಾನ ಮಾಡ್ಕೊಂಬಂದೆ. ಇನ್ನು ಅವ್ರಿಗೂ, ನನ್ನ ಮಗನಿಗೂ ಮತ್ತು ನಮ್ಮ ಮನೆಯವ್ರು ಕೂಡ, ಅವರು ಕೂಡ ಸ್ನಾನ ಆಗಿತ್ತು. ಆಮೇಲೆ ಲಾಸ್ಟ್ ನಾನು ಸ್ನಾನ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಇವಾಗ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟ್ ಅಲ್ಲಿಗೆ ಹೋಗಿ ಬಂದೆ, ಚಿಕ್ಕಡಿಕಾಯಿ ಸಿಗ್ತಾವೆ ಏನಂತ ಹೇಳ್ಬಿಟ್ಟು, ಅದು ಸಿಗಲಿಲ್ಲಲ್ವ. ಇನ್ನು ಬಂದುಬಿಟ್ಟು ಡೈರೆಕ್ಟಾಗೆ ಇನ್ನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟೇ ಒರೆಸಿದ್ರು ಕೂಡ ಧೂಳು ಬರ್ತಾನೆ ಇರುತ್ತೆ. ಹಾಗಾಗಿ ವಾರದಲ್ಲಿ ಏನಿಲ್ಲ ಅಂದರೂ ಕೂಡ ಅಂದರೆ ಸೋಮವಾರ, ಮಂಗಳವಾರ, ಮತ್ತು ಗುರುವಾರ, ಶುಕ್ರವಾರ, ಶನಿವಾರ ಇಷ್ಟು ವಾರ ಕ್ಲೀನ್ ಮಾಡ್ತಾ ಇರ್ತೀನಿ. ಆದರೂ ಕೂಡ ಸ್ವಲ್ಪ ಧೂಳು ಬರ್ತಾನೆ ಇರುತ್ತೆ. ಇನ್ನು ಕಿಟಿಗೆ ಮನೆಯಿಂದ ಇರೋದ್ರಿಂದ, ಅಂದರೆ ಮನೆಯಿಂದ ಅದು ಕಿಟಿಗೆ ಕಾಣಿಸ್ತಿದೆಯಲ್ಲ, ಅದರಿಂದ ಚಿಕ್ಕಮ್ಮರದು ತಿಪ್ಪೆ ಇದೆ, ಕಸ ಎಲ್ಲ ಹಾಕ್ತಾರೆ. ಅದರಿಂದ ಕೂಡ ಸಖತ್ತು ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ ಹಿಂಗೆ ಡೈರೆಕ್ಟಾಗಿ. ಅದನ್ನು ಕ್ಲೋಸ್ ಮಾಡೋಣ ಅಂತ ಸೂಪರ್ ಚೀಲೆಲ್ಲ ಹಾಕಿದ್ವಿ, ಬಟ್ ಅದು ಅಲ್ಲಿ ಕ್ಲೋಸ್ ಮಾಡಿದ್ರೆ ತುಂಬ ಕತ್ಲು ಥರ ಕಾಣಿಸುತ್ತೆ ಮನೆ, ಬೆಳಕೆ ಇರೋದಿಲ್ಲ ಒಂದು ಸ್ವಲ್ಪ ಕೂಡ. ಯಾವಾಗಲೂ ಕೂಡ ಲೈಟ್ ಹಾಕ್ಕೊಂಡೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ತೆಗೆದ್ವಿ, ವಾಪಸ್ ತೆಗೆದ್ಬಿಟ್ಟೆ. ಮತ್ತು ಈ ಕಡೆಯಿಂದ ನೋಡಿದ್ರು ಕೂಡ ಸ್ವಲ್ಪ ತುಂಬ ಕತ್ಲು ಥರ ಏನು ಕಾಣಿಸ್ತಾನೆ ಇರಲಿಲ್ಲ. ಇನ್ನು ಸುಮ್ಮನೆ ಮನೇಲಿ ಇಂಪಾರ್ಟೆಂಟ್ ಅಂದರೆ ಬೆಳಕೆ ಇರಬೇಕಲ್ವ. ಮನೇಲಿ ಬೆಳಕೆ ಇಲ್ಲ ಅಂದಮೇಲೆ ಇನ್ನೇನು ಹೇಳಿ. ಅದಕ್ಕೋಸ್ಕರ ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟೆ. ಮತ್ತು ಸೀಟ್ ಮನೆ ಆಗಿರೋದ್ರಿಂದ ಕೂಡ ಜಾಸ್ತಿ ಆ ಜಾಡುಳ ಇರುತ್ತಲ್ಲ, ಜಾಡು ಕೂಡ ಕಟ್ತಾನೆ ಇರುತ್ತೆ. ಅದು ಕೂಡ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಎಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ. ಮನೇಲಿ ಒಂದಿನ ಇಲ್ಲ ಅಂತ, ಒಂದಿನ ಬಾಗ್ಲು ಹಾಕೊಂಡು ಹೋದರೆ ತಿರ್ಗಿ ನೆಕ್ಸ್ಟ್ ದಿನ ಬಂದು ನೋಡಿದ್ರೆ ಸುಮ್ಮನೆ ಸಿಕ್ಕಾಪಟ್ಟೆ ಧೂಳು ತುಂಬಿಕೊಂಡಿರುತ್ತೆ. ಅದೊಂದು ಸ್ವಲ್ಪ ಬೇಜಾರು ನನಗೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಸ್ವಲ್ಪ ಧೂಳು ಇದ್ದೇ ಇರುತ್ತೆ. ಇನ್ನು ಮನೇಲಿ ಅಷ್ಟೇ, ಮನೆ ಕೂಡ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಕೂಡ ಸಖತ್ತು ಧೂಳು. ಇನ್ನು ಚಿಕ್ಕ ಮಗ ಇರೋದ್ರಿಂದ ಕೂಡ ನಾವು ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಮತ್ತು ನೀಟಾಗೆಲ್ಲ ಫೋಟೋಸ್ ಎಲ್ಲ ಜೋಡಿಸಿ ಇವಾಗ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೈಟ್ದೆ ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದು ಕೂಡ ಮಿಕ್ಕಿತ್ತು. ಬೆಳಗ್ಗೆ ನಾನು ನಮ್ಮ ಮನೆಯವರು ತಿಂದಿದ್ದು ಅಷ್ಟೇ, ಇನ್ನು ಸ್ವಲ್ಪ ಹಂಗೆ ಇತ್ತು. ಇದನ್ನು ಹಾಕ್ಬಿಟ್ಟು ಮಧ್ಯಾಹ್ನ ಮುದ್ದೆ ಮಾಡೋಣ ಬಿಸಿದಂತ ಅಂದ್ಕೊಂಡೆ. ಮತ್ತು ಸಾಂಬಾರಿಗೆ ಏನು ನನಗೆ ಅಡ್ಜಸ್ಟ್ ಆಗಲಿಲ್ಲ, ಮತ್ತು ತರಕಾರಿ ಕೂಡ ಏನು ಬಂದೇ ಇಲ್ಲ ತೊಗೊಳೋಣ ಅಂತಂದರೆ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಂಗೆ ಬಿಟ್ಟಿದ್ದೆ ಬೆಳಗ್ಗೆ. ಇರಲಿ, ಅದು ಹಾಕ್ಬಿಟ್ಟು ಕೂಡ ನಾವು ಮುದ್ದೆ ಮಾಡ್ತೀವಿ, ಮತ್ತು ಅಕ್ಕಿ ಹಾಕಿ ಕೂಡ ಮುದ್ದೆ ಮಾಡ್ತೀವಿ. ಮತ್ತು ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳಿ
ಮಾಡ್ಕೊಡೋಣ ಅಂತ ನೋಡಿದೆ. ಬಟ್ ಏನು ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ಇರುತ್ತೆ ಸಂಜೆಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗೆಲ್ಲ ಪಾತ್ರೆ ಎಲ್ಲ ಹಾಕ್ಕೊತಾ ಇದ್ದೀನಿ ತೊಳೆಯೋಕ್ಕೆ. ಇನ್ನು ಗುರುವಾರ ಆಗಿರೋದ್ರಿಂದ ಎಲ್ಲ ಕೂಡ ಒರೆಸ್ಬೇಕಿತ್ತು. ಫಸ್ಟ್ ಧೂಳೆಲ್ಲ ತೆಗ್ದಿದ್ದೆ, ಮುಂಚೆನೇ ಧೂಳೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇವಾಗೆಲ್ಲ ನೀಟಾಗಿ ಕಸ ಗುಡ್ಸೋಣ ಅಂತ ಹೇಳಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಬಂದೆ. ಫಸ್ಟ್ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಬಂದು ಇವಾಗ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕಸ ಗುಡಿಸ್ಕೊಂಡು ಇನ್ನು ನೆಲ ಎಲ್ಲ ಒರೆಸಿ ಹೋಗ್ಬಿಟ್ರೆ ಇನ್ನು ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ನೆಲ ಕೂಡ ಚೆನ್ನಾಗಿ ಆರುತ್ತೆ. ಆವಾಗ ಏನು ಇದು ಅನಿಸಲ್ಲ. ಮತ್ತು ಇನ್ನೇನು ಪಾತ್ರೆ ಎಲ್ಲ ತೊಳ್ಕೊಬಂದು ಮತ್ತೆ ನೆಲ ಒರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸಿ ಇನ್ನು ನೆಲ ಕೂಡ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ಪಾತ್ರೆ ತೊಳೆಯೋಕೆ ಹೋದೆ. ನೋಡ್ತಿರ್ಬೋದು ಎಷ್ಟು ಕಸ ಇರುತ್ತೆ. ಎಷ್ಟು ಕಸ ಗುಡಿಸಿದ್ರು ಕೂಡ ಓಡಾಡ್ತಾ ಇರ್ತೀವಲ್ವ, ಸ್ವಲ್ಪ ಜಾಸ್ತಿನೇ ಕಸ ಇದ್ದೇ ಇರುತ್ತೆ ಎಲ್ಲರ ಮನೇಲಿ ಕಾಮನ್ನು. ಇಲ್ಲಿ ಹಳ್ಳಿ ಸೈಡಂತೂ ಸಖತ್ತು ಇದೆ. ಮತ್ತು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಮತ್ತು ರಿಲೇಟಿವ್ಸ್ ಅವರೆಲ್ಲ ಮತ್ತು ಗೊತ್ತಿರೋರೆಲ್ಲ ಬರ್ತಿರ್ತಾರೆ ಹೋಗ್ತಾ ಇರ್ತಾರಲ್ವ. ಮತ್ತು ಧೂಳೆಲ್ಲ ಆಗ್ತಾನೆ ಇರುತ್ತೆ. ಇರೋದ್ರಿಂದ ಇದೊಂದೇ ರೂಮ್ ಇರೋದ್ರಿಂದ ಕೂಡ ಸ್ವಲ್ಪ ನನಗೆ ಅಷ್ಟೇ, ಯಾವಾಗಲೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರು ಕೂಡ ಆ ಥರ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಒಂದು ಲೈಫು, ಅದೇ ಒಂದು ಜೀವನ ನಮ್ಮದು. ಕೆಲವರಿಗೆ ಸ್ವಲ್ಪ ಇಷ್ಟಾದರೂ ಜಾಗ ಇರೋದಿಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನ ಗುಡ್ಲು ಮನೆಯಲ್ಲಿ ಇವಾಗ ಕೂಡ ಜೀವನ ಮಾಡ್ತಾ ಇರ್ತಾರೆ. ಅವರೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದೇ ಸ್ವಲ್ಪ ಪರವಾಗಿಲ್ಲ ನಮಗೆ ಅನ್ನೋಂತ ಅನಿಸ್ಬಿಡುತ್ತೆ ನನಗೊಂದೊಂದು ಸರಿ. ಅದಕ್ಕೆ ಏನು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲೇ ಆಗಲಿ, ಎಂಥ ಮನೆಯೇ ಆಗಲಿ, ನಾನು ಜೀವನ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಂಥದ್ದೇ ಮನೆ ಬೇಕು, ಇಂಥದ್ದೇ ಮನೆ ಬೇಕು, ಹಂಗೆ ಇರಬೇಕು ಹಿಂಗೆ ಇರಬೇಕಂತ ನನಗೆ ಯಾವುದೇ ಆಸೆ ಇಲ್ಲ. ಒಟ್ಟು ನಮ್ಮದು ಸ್ವಂತ ಮನೆ, ಸ್ವಂತ ಜಾಗ ಅನ್ನೋ ಸ್ವಲ್ಪ ಇದ್ದರೆ, ಅಂದರೆ ನಾವು ಇರೋವರೆಗೂ ಒಂದು ಸ್ವಲ್ಪ ನಮ್ಮದು ಅಂತ, ಒಟ್ಟು ಬೇರೆಯವ್ರ ಜಾಗಕ್ಕೆ ಬೇರೆಯವ್ರ ಮನೆಗಳಿಗೆ ಡಿಪೆಂಡ್ ಆಗದೆ ಸ್ವಂತ ಮನೆ ಇದೆನಪ್ಪ, ಸ್ವಂತ ನೆಲ ಇದೆ ಅಂದರೆ ಸಾಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು ತುಂಬ ಟೈಮ್ ಇದೆ ನಮಗೆ. ಇನ್ನಾದ್ರು ತುಂಬ ಯಾವಾಗ ನಾವು ಲೈಫಲ್ಲಿ ಇದಾಗ್ತೀವೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗಾದರೂ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಜೀವನ ಮಾಡ್ತಾಯಿದ್ದೀವಿ. ಇನ್ನು ಫೈನಲಿ ಕಸ ಎಲ್ಲ ಗೂಡಿಸಿ ನೀಟಾಗೆಲ್ಲ ನೆಲ ಎಲ್ಲ ಒರೆಸಿ ಬಂದೆ. ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತು ನೈಟು 4 ಟೈಮ್ ಪಾತ್ರೆ ತೊಳೆದ್ರೂ ಕೂಡ ಪಾತ್ರೆಗಂತೂ ಬರನೇ ಇರಲ್ಲ, ಅಷ್ಟು ಪಾತ್ರೆ ಬೀಳ್ತಾನೆ ಇರ್ತವೆ ತೊಳೆಯೋಕ್ಕೆ. ಇವಾಗ ಬೆಳಗ್ಗೆದೆಲ್ಲ ತೊಳಿತಾ ಇದ್ದೀನಿ. ಮತ್ತು ಸಾಯಂಕಾಲಕ್ಕೆ ಏನಾದರೂ ಟೀ ಕಾಫಿ ಏನಾದರೂ ಮಾಡಿಕೊಂಡು ಸ್ವಲ್ಪ ಅಡುಗೆಗೆಲ್ಲ ಮಾಡ್ಕೊಂಡಿರ್ತೀವಲ್ವ, ಅವಾಗ ಸ್ವಲ್ಪ ಇರ್ತವೆ. ಮತ್ತು ನೈಟ್ ಊಟ ಮಾಡಿದ ತಕ್ಷಣ ತಟ್ಟೆ ಅವು ಇವೆಲ್ಲ ಮತ್ತೆ ಇರ್ತವೆ, ಅವಾಗೊಂದು ಟ್ರಿಪ್ ತೊಳಿತಾ ಇರಬೇಕು. ಹೆಣ್ಮಕ್ಳು ಏನಿಲ್ಲ, ಪಾತ್ರೆ ತೊಳಿತಾನೇ ಇರಬೇಕು ಯಾವಾಗಲೂ ಕೂಡ, ರೆಸ್ಟ್ ಇರೋದಿಲ್ಲ ಹೇಳ್ಬೇಕಂದ್ರೆ. ಇನ್ನು ಅದಕ್ಕೋಸ್ಕರ ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಏನು ಮಾಡಲಿಲ್ಲ ನಾನು. ಇನ್ನು ನಮ್ಮ ಮನೆಯವ್ರನ್ನ ಕೇಳಿದೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು, ಏನಾದರೂ ಗೊಜ್ಜು ಬಜ್ಜಿ ಕ್ಯೂಚನ್ ಅಂತ. ಇನ್ನು ನಮ್ಮ ಮನೆಯವ್ರು ಕೂಡ ಬೇಡ ಬಿಡಮ್ಮ, ಇನ್ನೇನು ಮಾಡ್ತೀಯ, ಸಂಜೆಗೆ ಒಂದು ಸತಿ ಊಟ ಮಾಡಿದ್ರೆ ಆಯ್ತಂತ ಅಂದರು. ಇನ್ನು ನನ್ನ ಮಗನಿಗೆ ಬಂದುಬಿಟ್ಟು, ನನ್ನ ಮಗಂದೇನು ಚಿಂತೆ ಇಲ್ಲ. ಚಿಕ್ಕಮ್ಮರ ಮನೆಯಲ್ಲಿ ಇಲ್ಲ ನಮ್ಮ ಅಣ್ಣರ ಮನೆಯಲ್ಲಿ ಏನಾದರೂ ತಿನ್ನಿಸ್ಬಿಡ್ತೀನಿ ಅವನಿಗೆ, ಇಲ್ಲ ಅವರೇ ಕರ್ಕೊಂಡೋಗಿ ತಿನ್ನಿಸ್ತಾರೆ. ಅದೇನಿಲ್ಲ, ಅವನದೇನು ಟೆನ್ಷನ್ ಇಲ್ಲ ನಮಗೆ. ಇಂಪಾರ್ಟೆಂಟ್ ಅಂದರೆ ಮಕ್ಕಳೇ ಅಲ್ವಾ, ಮಕ್ಕಳು ಉಪವಾಸ ಇರಬಾರ್ದು ಅನ್ನೋದೇ ಒಂದಿದು. ಇನ್ನು ನಾವು ಹೆಂಗೋ ಇರ್ತೀವಿ. ಇನ್ನು ಅತ್ತೆ ಮಾವ ಬಂದಿದ್ರಲ್ಲ ಮೊನ್ನೆ, ಬ್ರೆಡ್ ಕೂಡ ತಂದಿದ್ರು, ಬ್ರೆಡ್ ಕೂಡ ಇತ್ತು. ಹೆಂಗೋ ನೆನಪಾಯಿತು, ಬಿಡು ಬ್ರೆಡ್ ಇದೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡಿದೆ. ಟೀ ಬ್ರೆಡ್ ತಿಂದ್ಕೊಂಡು ಹೆಂಗೋ ಒಂದು ಟೈಮ್ ಕಳೀತು ನಮ್ಮದು. ಏನು ಅಡುಗೆ ಮಾಡಲಿಲ್ಲ. ಇನ್ನು ಫೈನಲಿ ಸಂಜೆವರೆಗೂ ವೆಯ್ಟ್ ಮಾಡಿದೆ, ಯಾರಾದರೂ ಬರ್ತಾರೆ ತರಕಾರಿಯವ್ರು ಅಂತೇಳ್ಬಿಟ್ಟು. ಯಾರೂ ಬರಲೇ ಇಲ್ಲ. ಇನ್ನು ತರಕಾರಿ ಕೂಡ ಇವಾಗೂ ಕೂಡ ಅಷ್ಟೇ, ರೇಟ್ ಅಂತೂ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗ್ತಾಯಿದೆ. ಫಸ್ಟಿಗೆಲ್ಲ ಹಳ್ಳಿ ಕಡೆ ಬರ್ತಾಯಿದ್ರು ಟೆಂಪೋದಲ್ಲೆಲ್ಲ ತರಕಾರಿ ತೊಗೊಂಡು, ಅವಾಗ ಚೆನ್ನಾಗಿ ಸಿಗ್ತಾಯಿತ್ತು. ಒಂದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಜಾಸ್ತಿಯೇ ಸ್ವಲ್ಪ, ಅಂದರೆ ಪ್ರತಿಯೊಂದು ತರಕಾರಿ ಕೂಡ ತರ್ತಾಯಿದ್ರು. ಇನ್ನು ಎಲ್ಲ ಮಿಕ್ಸೆಡ್ ತರಕಾರಿ ತೊಗೊತಾ ಇದ್ವಿ. ಇವಾಗಂತೂ ಬಂದೇ ಇಲ್ಲ, ತುಂಬ ದಿನ ಆಯಿತು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಅಂತೂ, ಈರುಳ್ಳಿ ಬಂದುಬಿಟ್ಟು ಸ್ಟಾರ್ಟಿಂಗು 100 ರೂಪಾಯಿಗೆ 4 kg 3 kg 5 kgವರೆಗೂ ಕೊಟ್ಟರು. ಬಟ್ ಇವಾಗಂತೂ ಮೊನ್ನೆ ಒಂದು 3 ದಿನ ಆಯಿತು ಬಂದೋಗಿ ಅವರು. ಆವಾಗ ಫಸ್ಟ್ಗೆ 100 ರೂಪಾಯಿಗೆ 3 kg ಕೊಡೋರು. ಆಮೇಲೆ ನೆನ್ನೆ ಏನೋ ಬಂದಿದ್ದರು, ಅವಾಗ ಅವ್ರು ಬಂದುಬಿಟ್ಟು 100 ರೂಪಾಯಿಗೆ 2 kg ಅಂತ ಮಾರ್ಕೊಂಬರ್ತಾಯಿದ್ರು. ಇನ್ನು ಬೆಳ್ಳುಳ್ಳಿ ರೇಟ್ ಬಂದುಬಿಟ್ಟು ಕೇಳೋದೇ ಬೇಕಿಲ್ಲ. ಇನ್ನು 1/4 kg 100 ರೂಪಾಯಿ ಫಿಕ್ಸ್ ಆಗಿಬಿಟ್ಟಿದೆ, ಅದು ಇಳಿಯೋತನ ಇಲ್ಲ, ಆ ಥರ ರೇಟ್ ಆಗಿಬಿಟ್ಟಿದೆ. ಇನ್ನು ಪ್ರತಿಯೊಂದು ತರಕಾರಿನೂ ಅಷ್ಟೇ, ಇನ್ನು ತುಂಬ ರೇಟಾಗಿದೆ. ಅಟ್ಲೀಸ್ಟ್ ತೊಗೊಳ್ಳೇಬೇಕು, ತಿನ್ನಲೇಬೇಕಂತ ಇದು ಮಾಡಿದ್ರೆ ಬರ್ತಾನೆ ಇಲ್ಲ. ಇನ್ನು ನಾನು ಕೂಡ ಹೋಗಿ ಸಿಟಿಗೆ ಹೋಗಿ ತೊಗೊಂಬರೋಣ ಅಂದರೆ ಮಾರ್ಕೆಟ್ಗೆ ಹೋಗಿ, ಭಾನುವಾರನೇ ನಮ್ಮ ಸೈಡ್ ಸಂತೆ ನಡೆಯುತ್ತೆ, ಭಾನುವಾರನೇ ಹೋಗಿ ತೊಗೊಂಬರೋಣ ಅಂದರೆ ನನಗೂ ಹೋಗೋಕ್ಕೂ ಆಗ್ತಾಯಿಲ್ಲ. ಆ ಥರ ಇಕ್ಕಟ್ಟೆಲ್ಲ ಸಿಗಾಕೋಗ್ಬಿಟ್ಟಿದ್ದೀವಿ ನಾವಂತೂ. ಆ ಕಡೆನೂ ಹೋಗ್ತಿಲ್ಲ, ಈ ಕಡೆನೂ ಹೋಗ್ತಿಲ್ಲ ಅನ್ನೋ ಥರ ಆಗಿದೆ.
ಅದಕ್ಕೋಸ್ಕರ ನೋಡೋಣ ನಾಳೆ ನಾಡಿದ್ದು ಏನಾದರೂ ಬಂದರೆ ಹಂಗೆ ಮಾಡೋದಿಲ್ಲ, ಭಾನುವಾರ ಹೋಗ್ಬಿಟ್ಟು ಮಾರ್ಕೆಟ್ಗೆ ಇನ್ನೂ ಸ್ವಲ್ಪ ಐಟಮ್ ಬೇಕು ಮನೆಗೆ, ರೇಷನೆಲ್ಲ ಸ್ವಲ್ಪ ಖಾಲಿಯಾಗಿದೆ, ಅದೆಲ್ಲ ತೊಗೊಂಬರ್ಬೇಕು. ಅವಾಗ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಮನೇಲಿ ಈರುಳ್ಳಿ ಕೂಡ ಇರಲಿಲ್ಲ, ತುಂಬ ಖಾಲಿಯಾಗಿತ್ತು. ಇನ್ನು ಟೊಮೊಟೊ ಹಣ್ಣಂತೂ ಇರಲೇ ಇಲ್ಲ. ಇನ್ನು ಚಿಕ್ಕಮ್ಮನ ಕೇಳಿದ ತಕ್ಷಣ ಅವರು ಒಂದು ಸ್ವಲ್ಪ 4-5 ಫುಲ್ಲು ಹಣ್ಣಾಗಿಬಿಟ್ಟಿತ್ತು ಟೊಮೊಟೊ, ಅದು ತಂದು ಕೊಟ್ಟರು. ಇನ್ನು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ಇನ್ನು ಮನೇಲಿ ಎಣ್ಣೆ ಅಂತೂ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು. ನೆನ್ನೆ ಚಿಕನ್ ಮಾಡಿದ್ದೆ, ಚಿಕನ್ನದು ಕೂಡ ಸ್ವಲ್ಪ ಸಾಲ್ಟೇಜ್ ಬಂದು ಹೇಳ್ಬೇಕಂದ್ರೆ ಸ್ವಲ್ಪನೇ ಆಗಿದ್ದು. ಇರೋದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೆ ನಾನು, ತುಂಬ ಕಮ್ಮಿ ಆಯಿತು ಎಣ್ಣೆ ಅಂತ ಹೇಳಿಬಿಟ್ಟು. ಹೆಂಗೋ ಚಿಕನ್ಗೆ ಆಯಿತು. ಇವಾಗ ಮತ್ತೆ ಬೆಳಗ್ಗೆಗೆ ಏನೋ ಒಂದು ಮಾಡ್ಕೊಂಡಿದ್ವಿ ಅಂದ್ಕೊಳ್ಳಿ. ಇವಾಗಂತೂ ಸಾಯಂಕಾಲಕ್ಕೆ ಅಡುಗೆಗೆ ಎಣ್ಣೆ ಬೇಕೇ ಬೇಕಾಗಿತ್ತು. ಇನ್ನು ತರಿಸ್ಬಿಟ್ಟು ಇವಾಗ ಎಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಬಾಕ್ಸೆಲ್ಲ ತೊಳೆದ್ಬಿಟ್ಟು ನೀಟಾಗೆ. ಎಣ್ಣೆ ಬಂದುಬಿಟ್ಟು ಇವು 135 ರೂಪಾಯಿ kg ಆಗಿದೆ. ಬಟ್ ಅದು kg ಸಮೇತ ಇರೋಲ್ಲ, 1 kg ಅಂತಿರಲ್ಲ, 800 ಗ್ರಾಮ್ ಏನಿರುತ್ತೆ ಅಷ್ಟೇ ಆ ಪಾಕೆಟ್ ಮೇಲೆ. ಅದಕ್ಕೋಸ್ಕರ ಅದು ಫುಲ್ಲು ಇರಲ್ಲ, 850 ಗ್ರಾಮ್ ಇರುತ್ತೆ. 800 ಗ್ರಾಮ್ ಅಲ್ಲ, 850 ಗ್ರಾಮ್ ಇರುತ್ತೆ. 850 ಗ್ರಾಮ್ಗೆ 135 ರೂಪಾಯಿ. ಈ ಎಣ್ಣೆ ಬಂದುಬಿಟ್ಟು ಶಕ್ತಿ ಗೋಲ್ಡ್ ಅಂತ. ಹಳ್ಳಿ ಕಡೆ ಕಡಿಮೆ ರೇಟ್ ಯಾವ್ದು ಸಿಗುತ್ತೋ ಅದು ತೊಗೊಂಬಂದು ಸೇಲ್ ಮಾಡ್ತಾ ಇರ್ತಾರೆ. ಅಂದರೆ ರೇಟ್ ಇರೋದು ತೊಗೊಬರ್ತಾರೆ. ಇವಾಗ ಸನ್ಫ್ಯೂರ್ ಆಯಿಲು ಮತ್ತು ಗೋಲ್ಡ್ ವಿನ್ನರು ಇದೇ ನಾರ್ಮಲಾಗಿ ಒಡ ಎಣ್ಣೆನೇ ಇಷ್ಟು ರೇಟ್ ಇದೆ ಅಂದರೆ, ಅವು ಪ್ಯೂರ್ ಎಣ್ಣೆ ಇರುತ್ತಲ್ವ ಅದನ್ನ ಎಷ್ಟು ರೇಟ್ ಇರ್ಬೋದು ಹೇಳಿ? ಅದನ್ನು ನಾನೇನು ವಿಚಾರಿಸೋಕ್ಕೆ ಹೋಗಲಿಲ್ಲ. ನಾವು ಡೈಲಿ ಯೂಸ್ ಮಾಡೋ ಎಣ್ಣೆನೇ ಇಷ್ಟು ರೇಟ್ ಇದೆ ಅಂತೇಳ್ಬಿಟ್ಟು ಇನ್ನು ಅದನ್ನೆಲ್ಲ ತೊಗೊಂಡು ಏನು ಯೂಸ್ ಮಾಡೋಣ ಅಂತ ಹೇಳಿ ಇದನ್ನೇ 1 kg ತೊಗೊಂಬ ಅಂತೇಳ್ಬಿಟ್ಟು ನನ್ನ ತಂಗಿ ಕೈಗೆ ಅಮೌಂಟ್ ಕಳ್ಸಿದ್ದೆ. ಅವಳು ತೊಗೊಬಂದು ಕೊಟ್ಟಳು. ಇನ್ನು ಅದನ್ನು ಕೂಡ ಹಾಕಿ ಇಟ್ಟೆ. ಅದನ್ನು ಸೂಕ್ಷ್ಮವಾಗಿ ಬಳಸ್ಬೇಕು. ಇವಾಗ ಇರೋ ಸಿಚುವೇಶನ್ ಎನ್ಸ್ಕೊಂಡ್ರೆ ತುಂಬ ಕಷ್ಟ. ನಮ್ಮಂಥ ಸ್ವಲ್ಪ ಬಡವರು ಜೀವನ ಮಾಡೋದೇ ಕಷ್ಟ ಅಂತಲೇ ಹೇಳ್ಬೋದು. ಇವಾಗ ಒಂದೊಂದು ರೂಪಾಯಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ನಮಗಂತೂ. ಅದಕ್ಕೋಸ್ಕರ ಇವಾಗ ಏನೇ ತೊಗೊಳ್ಳಿ ಏನೇ ಮಾಡಲಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತಿದೆ ಅಂಥ ಸಿಚುವೇಶನ್ನು. ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಕೆಲವೊಂದು ಸಾರಿ. ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದೇ ಒಂದು ಜೀವನ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಏನು ಮಾಡೋದು ಅಂತಂದು ಟೆನ್ಷನ್ ಮಾಡಿಕೊಂಡೆ. ಬಟ್ ಏನೋ ನನಗೆ ತೋಚಲಿಲ್ಲ ಏನು ಮಾಡೋಣ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಬೇರೆ ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ಕೊಟ್ಟಿದ್ರಲ್ವ, ಇನ್ನು ಟೊಮೊಟೊ ಬಾತಿನ ಮಾಡೋಣ, ಒಂದು ಟೈಮ್ ಅಡ್ಜಸ್ಟ್ ಆಗುತ್ತೆ, ಬಿಸಿ ತಿನ್ಕೊಬೋದು ನೈಟಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ಮಗ ಆ ಟೈಮಲ್ಲಿ ಏನು ಕೇಳ್ತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅವನಿಗೋಸ್ಕರ ಸ್ವಲ್ಪ ಬೇಗ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ನಾವು ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದಂತ ಹೇಳಿ ನಾನು ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ. ಎಷ್ಟೇ ಕೆಲಸ ಇರಲಿ ಫಸ್ಟ್ ಅಡುಗೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಅದಕ್ಕೋಸ್ಕರ ಇನ್ನು ಸಾಯಂಕಾಲ ಟೈಮ್ ಬಿಸಿ ಮುದ್ದೆ ಅನ್ನ ಎಲ್ಲ ಮಾಡ್ತಾಯಿರ್ತೀನಿ. ಒಂದೊಂದು ಟೈಮು ಈ ಥರ ಒಂದೊಂದು ಸತಿ ನನಗೆ ತೋಚಲಿಲ್ಲ ಏನೂ ಇಲ್ಲ ಅಂತಂದರೆ ಟಿಫನ್ ಥರ ಮಾಡಿಬಿಡ್ತೀನಿ ಒಂದು ಟೈಮ್ಗೆ. ಇನ್ನು ಪಾಕೆಟಲ್ಲಿ ಎಣ್ಣೆ ಎಲ್ಲ ಹಾಕಿದ್ನಲ್ವ, ಅದು ಕೂಡ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು. ಏನು ಗೊತ್ತಾ, ಇವಾಗ ಚಳಿಗಾಲ ಇರೋದ್ರಿಂದ ಪ್ರತಿಯೊಂದು ಎಣ್ಣೆ ಕೂಡ ಪಾಕೆಟಲ್ಲೆಲ್ಲ ಗಟ್ಟಿಯಾಗುತ್ತೆ. ಇನ್ನು ತಲೆಗೆ ಹಚ್ಕೊಳೋ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ. ಅದು ಈ ಥರ ಬಿಸಿನೀರು ಮೇಲೆ ಇಡಬೇಕು, ಇಲ್ಲ ಸ್ವಲ್ಪ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಹಿಂಗೆ ಸ್ವಲ್ಪ ಬಿಸಿ ತಾಗಿಸ್ಬೇಕು, ಇಲ್ಲ ಒಲೆಯಲ್ಲಿ ಏನಾದರೂ ಬೆಂಕಿ ಇದ್ದರೆ ಅದಕ್ಕೂ ಸ್ವಲ್ಪ ಇದು ಮಾಡಬೇಕು ಅಷ್ಟೇ. ಆವಾಗ ಸ್ವಲ್ಪ ಗಟ್ಟಿಯಾಗಿದ್ದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಅದು. ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ತೊಗೊಂಡು ನೋಡಿದೆ, ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿನೇ ಬಂತು. ಹಂಗೆ ಸ್ವಲ್ಪ ಬಿಸಿ ಆದಮೇಲೆ ಅದು ಫುಲ್ಲು ಸ್ವಲ್ಪ ಗಟ್ಟಿಯಾಗಿರೋದೆಲ್ಲ ಹಂಗೆ ಬಿಟ್ಕೊಂಡು ಮತ್ತೆ ಎಣ್ಣೆ ಥರ ಬಂದುಬಿಡುತ್ತೆ. ಇನ್ನೇನು ಇದು ಮಾಡೋದಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಕೂಡ ಹಾಕ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಇನ್ನು ನನ್ನ ಮಗ ನಾರ್ಮಲಾಗಿ ಸುಮ್ಮನೆ ಅಂದರೆ ಮುದ್ದೆಗೂ ಅನ್ನಕ್ಕೂ ತುಪ್ಪ ಹಾಕಿ ತಿನ್ನಿಸಿದ್ರೆ ಟೇಸ್ಟ್ ಕಂಡುಹಿಡಿತಾನೆ ಇವಾಗ ಅವನು. ಅದಕ್ಕೋಸ್ಕರ ಒಂದೊಂದು ಸತಿ ಚೆನ್ನಾಗಿ ತಿಂತಾನೆ, ಒಂದೊಂದು ಸತಿ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಏನಾದ್ರು ಟಿಫನ್ ಐಟಮ್ ಆಗಲಿ, ಇಲ್ಲ ಚಪಾತಿ ಆಗಲಿ, ಇಲ್ಲ ದೋಸೆ ಏನಾದರೂ ಒಂದು ಐಟಮ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಅವ್ನಿಗೆ ಗೊತ್ತಿಲ್ಲದಂಗೆ ತುಪ್ಪ ಹಾಕ್ಬಿಡ್ತೀನಿ. ಆಗ ಅವನಿಗೆ ಅಷ್ಟೊಂದು ಗೊತ್ತಾಗಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇರ್ತಾನೆ. ಇನ್ನು ಸ್ವಲ್ಪ ಹೆಲ್ತ್ ಕೂಡ ಮುಖ್ಯ ಅಲ್ವಾ ಮಕ್ಕಳದು. ಇನ್ನು ನನ್ನ ಮಗ ಸ್ವಲ್ಪ ವೀಕ್ ಇದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಕೂಡ ಅವಾಗೆಲ್ಲ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಗೊತ್ತಲ್ವ ನಾನು ಟೊಮೊಟೊ ಬಾತ್ ಯಾವ ಥರ ಮಾಡ್ತೀನಿ ಅಂತ, ಸುಮಾರು ಇದರಲ್ಲಿ ತೋರಿಸಿದ್ದೀನಿ. ಇನ್ನು ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಇನ್ನು ಮಸಾಲೆ ಐಟಮ್ ಎಲ್ಲ ಜೋಡಿಸ್ಕೊಂಬಿಟ್ಟು ಮತ್ತು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿ ಮತ್ತು ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ, ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಹಂಗೆ ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂತೇಳಿ. ಕೆಲವರೆಲ್ಲ ಟೊಮೊಟೊ ಹಣ್ಣನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮಿಕ್ಕಿದ ಐಟಮ್ ಎಲ್ಲ ಸ್ವಲ್ಪ ಕಾಯಿ ಅದೆಲ್ಲ ತೊಗೊಂಡು ಮಿಕ್ಸಿ ಹಾಕಿ ಹಾಕ್ತಾರೆ.
ಬಟ್ ನಾನು ಅದು ಯಾವುದು ಮಿಕ್ಸಿ ಮಾಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ಹಿಂಗೆ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ನಾನು ಲಾಸ್ಟಲ್ಲೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ನೀಟಾಗಿ ಹಾಕಿ ಇದು ಬರುತ್ತೆ ಟೊಮೊಟೊ ಬಾತ್ ಪೌಡ್ರ್ ಬರುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಫ್ಲೇವರ್ ಅಷ್ಟು ಸಖತ್ತಾಗಿರುತ್ತೆ. ನಾವು ಅಟ್ಲೀಸ್ಟು ಟೊಮೊಟೊ ಜಾಸ್ತಿ ಇಲ್ಲಾಂದರೂ ಕೂಡ ಈ ಟೊಮೊಟೊ ಬಾತ್ ಪೌಡ್ರ್ ಇರುತ್ತಲ್ಲ ಇದು ಹಾಕಿ ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪ್ರತಿಯೊಂದಕ್ಕೂ ಕೂಡ ಇವಾಗೆಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದೀನಿ, ಇದನ್ನೇ ಹಾಕಿ ಮಾಡ್ತೀನಿ. ನೋಡ್ತಾ ಇರ್ಬೋದು ಅದು ಹಾಕ್ದಾಗ ಕಲರ್ ಕೂಡ ತುಂಬ ಚೆನ್ನಾಗೇ ಇದಾಗುತ್ತೆ. ಇನ್ನು ಖಾರಕ್ಕೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಮಾಡ್ಕೊಳ್ಳೋದಷ್ಟೇ. ಇನ್ನು ಎಲ್ಲ ನೀಟಾಗಿ ಉಪ್ಪು ಎಲ್ಲ ಖಾರ ಎಲ್ಲ ನೋಡಿಬಿಟ್ಟು ಇನ್ನು ಪ್ಲೇಟ್ ಮುಚ್ಚಿ ಅದನ್ನು ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅಡುಗೆ ಮಾಡಬೇಕಾದ್ರಂತೂ ಎಷ್ಟೊಂದು ಇದಿರುತ್ತೆ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೂತ್ಕೊಂಡು ಟೊಮೊಟೊ ಮತ್ತು ಅದೆಲ್ಲ ಈರುಳ್ಳೆಲ್ಲ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಸಿಪ್ಪೆಲ್ಲ ಹಂಗೆ ಬಿಟ್ಟಿದ್ದೆ. ಆಮೇಲೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಲೆ ಮೇಲೆ. ಇವಾಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಷ್ಟೇ. ಹಿಂಗೆ ಒಂದೊಂದು ಕೆಲಸ ಒಂದೊಂದು ಸತಿ ಬೇಗ ಬೇಗ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇನ್ನು ಪಾತ್ರೆ ಕೂಡ ಎಲ್ಲ ತೊಳ್ದು ಹಂಗೆ ಇಟ್ಟಿದ್ದೆ, ಅವು ಕೂಡ ಏನೋ ಸ್ವಲ್ಪ ಸ್ಟ್ಯಾಂಡ್ ಏನೋ ಜೋಡಿಸಿರಲಿಲ್ಲ, ಅದು ಒಂದು ಕೆಲಸ ಮುಗಿಯುತ್ತೆ. ಈ ಕಡೆ ಸ್ವಲ್ಪ ಅಕ್ಕಿಯಲ್ಲಿ ಹಾಕಿರ್ತೀವಲ್ಲ ಹಂಗೆ ಬಿಟ್ಟರೆ ಸ್ವಲ್ಪ ತಳ ಹಿಡಿಯೋ ಥರ ಕೂಡ ಆಗುತ್ತೆ. ಆವಾಗ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಬೇರೆ ಕೆಲಸ ಮಾಡ್ಕೋಬೋದು. ನಾನು ಕೂಡ ಅಷ್ಟೇ ಈ ಥರ ಮಾಡ್ಕೊತಾ ಇರ್ತೀನಿ. ಬೇಗ ಕೂಡ ಕೆಲಸ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಮಿಕ್ಕಿರೋ ಕೆಲಸಗಳು ಕೂಡ ಬೇಗ ಮಾಡ್ಕೋಬೋದು ಹೇಳಬೇಕಂದ್ರೆ. ಇನ್ನು ಸಂಜೆ ಕೂಡ ಆಗಿತ್ತು, ಇನ್ನು ಹೊರಗಿಂದ ಏನು ಕಸ ಕೂಡ ಗೂಡಿಸಿರಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಕೆಲ್ಸಕ್ಕೆ ಹೋದ್ರಂತೂ ಇವಾಗ ಕಂಪಲ್ಸರಿ ಎಲ್ಲ ಹೊರಗಡೆ ಕ್ಲೀನ್ ಮಾಡೋದೆಲ್ಲ ನನ್ನದೇ ಇರುತ್ತೆ ಜವಾಬ್ದಾರಿ. ಇನ್ನು ಒಂದೇ ಅಂಗಳಾಗಿರೋದ್ರಿಂದ ಫುಲ್ಲು ಸ್ವಲ್ಪ ದೊಡ್ಡದಾಗೇ ಇದೆ ಜಾಗ ಎಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ಜೋಡಿಸಿ ಮಿಕ್ಕಿರೋ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಒಂದು ಸತಿ ಎಲ್ಲ ತಿರುಗಿಸ್ದೆ ಇದನ್ನು ಟೊಮೊಟೊ ಬಾತ್ ಎಲ್ಲ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟಲ್ಲಿ ಕೂಡ ಅಷ್ಟೊಂದು ಸ್ವಲ್ಪ ಕೊತ್ತಂಬರಿ ಮಿಕ್ಕಿತ್ತು, ಹಂಗೆ ಇಟ್ಟಿದ್ದೆ, ಅದನ್ನು ಎತ್ತಿಟ್ಟಿದ್ದೆ. ಇದನ್ನು ಫೈನಲಿ ಇದು ಕೂಡ ಹಾಕಿದೆ, ಇದು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಮತ್ತು ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಮತ್ತೆ ಹೊರಗಡೆ ಹೋಗಿ ಹೊರಗಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅದೆಲ್ಲ ಕಸ ಗುಡಿಸಿ ಸ್ವಲ್ಪ ಅಂಗಳಕ್ಕೆಲ್ಲ ನೀರು ಹಾಕಿ ಮತ್ತು ಪೂಜೆ ಮಾಡೋಣ ಅಂತ ಹೇಳಿ ಕೂಡ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಇನ್ನು ಅಷ್ಟರಲ್ಲಿ ನನ್ನ ಮಗ ಕೂಡ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡ್ತಾಯಿದ್ದ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಕೆಲಸ ಮುಗಿಸ್ಕೊಂಡ್ಬಂದರು. ನಮ್ಮ ಅಣ್ಣ ಬಂದ ತಕ್ಷಣ ಅವನ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣಂದೇ ಹೇಳ್ಬೇಕಂದ್ರೆ. ಬೆಳಗ್ಗೆಯಿಂದ ನಮ್ಮ ಅಣ್ಣ ಕೆಲಸಕ್ಕೆ ಹೋದರೆ ನಮ್ಮ ಅಣ್ಣ ಬರೋವರೆಗೂ ವೆಯ್ಟ್ ಮಾಡ್ತಾನೆ ಇರ್ತಾನೆ ಪಾಪ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಸಿಂಪಲಾಗೆ ಆಗುತ್ತೆ, ಬಿಸಿದು ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಾಗಿತ್ತು ಟೊಮೊಟೊ ಬಾತ್ ಕೂಡ. ಇನ್ನು ಫೈನಲಿ ಇದು ಆಗಿತ್ತು. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ನನ್ನ ಕೆಲಸ ಎಲ್ಲ ಆದಮೇಲೆ ಸೀದಾ ನಮ್ಮ ಅಣ್ಣರ ಮನೆಗೆ ಹೋದೆ. ಟಿ ವಿ ನೋಡೋಣ ಅಂತ ಹೋದೆ. ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಮೊಟ್ಟೆ ತಂದಿದ್ರು, ಮೊಟ್ಟೆ ತೊಗೊಬಂದು ಬೇಯಿಸೋಕೆ ಹಾಕಿದ್ದಾರೆ. ಸಾಂಬಾರು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಸಾಂಬಾರು ಬಿಸಿ ರಾಗಿ ಮುದ್ದೆ ಕೂಡ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಅವರು ಕೂಡ ಕೆಲಸಕ್ಕೆ ಹೋಗಿ ಸಾಕಾಗಿ ಬಂದಿರ್ತಾರೆ. ಇನ್ನು ಬಂದ ತಕ್ಷಣ ನಮ್ಮ ಮಗಂದು ಸ್ವಲ್ಪ ತರಲೆ ಜಾಸ್ತಿ ಆಗಿಬಿಡುತ್ತೆ ಅವ್ರ ಮನೆಯಲ್ಲಿ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ನನ್ನ ಮನೇಲೆಲ್ಲ ಕೆಲಸ ಮುಗಿಸಿ ಹೋಗಿದ್ದೆ, ಇನ್ನೇನು ಕೆಲಸ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಟಿ ವಿ ನೋಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇನ್ನು ನಮ್ಮ ಅಣ್ಣರ ಮನೇಲೆ ಇನ್ನು ಪುಟ್ಟಕ್ಕನ ಮಕ್ಕಳು ಬಂತು, ಅದನ್ನು ಕೂಡ ನೋಡಿಕೊಂಡು ಇನ್ನು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ ಮನೇಲಿ ಕೂತ್ಕೊಂಡೆ. ಇನ್ನು ಇದೆಲ್ಲ ಆದಮೇಲೆ ಮತ್ತು ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬರಮ್ಮ ಅವೆಲ್ಲ ಬರುತ್ತಾ ಇರುತ್ತೆ ಒಂದಾದ್ಮೇಲೆ ಒಂದು. ಆಮೇಲೆ ಹಾಸ್ಯ ಧಾರಾವಾಹಿ ಕೂಡ ತುಂಬ ಇಂಟ್ರೆಸ್ಟ್ ಆಗಿದೆ ಆ ಸೀರಿಯಲ್ಲು, ಅದು ಕೂಡ ನೋಡಿಕೊಂಡು ಮತ್ತು ಏನೋ ಊಟ ಮಾಡಬೇಕು ಅಂದರೆ ಬಂದುಬಿಡ್ತೀನಿ. ಇದೇ ನಮ್ಮ ಅಣ್ಣರ ಮನೆ. ಅಪ್ಪ ಅಮ್ಮ ಡೈಲಿ ನೋಡ್ತಾ ಇರ್ತೀನಿ, ಡೈಲಿ ಬೆಳಗ್ಗೆ ಸಾಯಂಕಾಲ ಒಂಥರ ಬೇಜಾರಾಗ್ತಿರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಮಗಂತೂ ನಮ್ಮ ಅಣ್ಣ ಮೊಟ್ಟೆ ಬೇಯಿಸಿದ್ರೆ ಸಾಕು ನನಗೆ ಅಂತ ಆಗಲೇ ಕ್ಯೂ ಅಲ್ಲಿ ನಿಂತ ಇರ್ತಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್.